ಅಂತರ್ಜಾತಿ ವಿವಾಹ ಆಗಿದ್ದಕ್ಕೆ ಕ್ರೂರಿಗಳ ಅಟ್ಟಹಾಸ. ಹೆತ್ತಮ್ಮಗಳನ್ನೇ ಕೊಚ್ಚಿ ಕೊಂದ ಪಾಪಿ ತಂದೆ. ಹುಬ್ಬಳ್ಳಿಯ ಐನಾಂ ವೀರಾಪುರದಲ್ಲಿ ಮರ್ಯಾದ ಹತ್ಯೆ. ಕುರ್ಚಿ ಕಿತ್ತಾಟ ರಾಜ್ಯದವರೇ ಬಗೆಹರಿಸಿಕೊಳ್ಬೇಕು. ಗೊಂದಲ ಸೃಷ್ಟಿಸಿದ್ದು ಹೈಕಮಾಂಡ್ ಅಲ್ಲ, ನನ್ನಿಂದಲೇ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನೋದು ನಿಲ್ಲಿಸಿ ಎಂದ ಖರ್ಗೆ. ಡಿಸಿಎಂ ಡಿಕೆ ಶಿವಕುಮಾರ್ನಿಂದ ರಾಜಣ್ಣರ ಸರಣಿ ಭೇಟಿ. ರಾಜಣ್ಣ ಸಿಎಂಗಷ್ಟೇ ಅಲ್ಲ, ನನಗೂ ಪರಮಾಪ್ತ ಎಂದ ಡಿಕೆಶಿ ಎಷ್ಟೇ ಯತ್ನಿಸಿದ್ರು ನಾನು ಸಿಎಂ ಪರ ಅಂತ ಮಾಜಿ ಸಚಿವ ಕೌಂಟರ್. ಇಂದು ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಭವಿಷ್ಯ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಂದು ತೀರ್ಪು ಪ್ರಕಟ. ಇತ್ತ ಬಿಜೆಪಿ ಶಾಸಕನ ವಿರುದ್ಧ ಲುಕೌಟ್ ನೋಟಿಸ್ ಜಾರಿ ಸಾಧ್ಯತೆ. ಇಂದಿನಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ. 24ನೇ ಕಂತು ಬಿಡುಗಡೆಗೆ ಹಣಕಾಸು ಇಲಾಖೆ ಅನುಮತಿ. ಶನಿವಾರದ ಒಳಗೆ ಹಣ ಹಾಕಲಾಗುತ್ತದೆ ಎಂದ ಹೆಬ್ಬಾಳ್ಕರ್.